ಈಗ ಹತ್ತತ್ರ ನೀವು ಡಿ ಬಾಸ್ ಅವ್ರದ್ದು ಒಂದು 9 ಸಾಂಗ್ ಗಳನ್ನ ಸತತವಾಗಿ ಮಾಡ್ಕೊಂಡ್ ಕಂಟಿನ್ಯೂ ಸರ್, ಪ್ರತಿ ವರ್ಷ ಒಂದೊಂದು ಹಾಡು. ಓಕೆ, ಈಗ ಕಳೆದ ಸಾರಿ ಬರ್ಡೇನಲ್ಲೂ ಸಾಂಗ್ ರಿಲೀಸ್ ಮಾಡಿದ್ರಿ. ಹೌದು ಸರ್. ಬಹಳ ಒಳ್ಳೆ ಚೆನ್ನಾಗಿ ರೀಚ್ ಕೂಡ ಆಯ್ತು. ದರ್ಶನ್ ಸರ್ ಏನ್ ಹೇಳಿದ್ರು ಅದ್ರ ಬಗ್ಗೆ? ಮೊನ್ನೆ ಫೆಬ್ರವರಿಗೆ ಹೋದಾಗ ಬರ್ಡೇಗೆ ಯಾವಾಗ್ಲೂ ಅಷ್ಟೇ ಸರ್, ಯಾವಾಗ್ಲೂ ನಾನು ಮೀಟ್ ಮಾಡ್ಬೇಕು ಅಂದ್ರೆ ಅವ್ರನ್ನ ಒಂದು ಹಾಫ್ ಅನ್ ಅವರ್ ಅಲ್ಲಿ ಹೋಗಿ ಮೀಟ್ ಮಾಡ್ಬಿಟ್ಟು ಬರ್ತಿದ್ದೆ. ಈ ವರ್ಷ ಬಹಳ ಕ್ರೌಡ್ ಇತ್ತು. ಏನಕ್ಕೆ ಅಂದ್ರೆ ಕಾಟೇರರ್ ರಿಲೀಸ್ ಆಗಿತ್ತು. ಕಾಟೇರರ್ ರಿಲೀಸ್ ಆದ್ಮೇಲೆ ಫ್ಯಾನ್ಸ್, ಹೆವಿ ಫ್ಯಾನ್ಸ್ ಅವತ್ತು. ನಮಗೆ ಹೋಗಕ್ ಆಗ್ಲಿಲ್ಲ, ಅಷ್ಟು ಕ್ರೌಡ್. ಹೊರಗಡೆ ಹೋಗ್ತಾ ಇದೀನಿ 1.5 ಅವರ್ ಕಾದೆ ಸರ್. ಈ ಸಲ 1.5 ಅವರ್ ಆಗೋಯ್ತು. ಸಂಜೆ 4 ಗಂಟೆಗೆ ಹೊರಡ್ತೀನಿ ಅಂದ್ಬಿಟ್ರು. ಸರಿ ಆಯ್ತು, ಮೇಲೆ ವೆಯ್ಟ್ ಮಾಡ್ತಾ ಇದೀನಿ. ಎಲ್ಲಾ ನಿಂತಿದ್ದಾರೆ, MLA ಗಳು, ಅವರು ಇವರು ಎಲ್ಲ ವೆಯ್ಟ್ ಮಾಡ್ತಾರ ಪಾಪ. ನಾವ್ ಯಾರು ಫಸ್ಟ್ ಅವ್ರಿಂದ ಮುಂದೆ ಹೋದೆ, ನಿಂತ್ಕೊಂಡೆ. ಇನ್ನೇನ್ ಎಲ್ಲ ಸೆಕೆಂಡ್ ಮಾಡ್ತಾ ಇದ್ರು. ಹೋಗಿ ಹಿಂದ್ಗಡೆ ನಿಂತ್ಕೊಂಡ್ಬಿಟ್ಟೆ. ಸಿಕ್ತಾರೋ ಇಲ್ವೋ, ಮಾತಾಡಿಸ್ತೀನೋ ಇಲ್ವೋ ಅನ್ನೋದು ನನಗೆ. ಹೋಗಿ ಹಿಂದೆ ನಿಂತ್ಕೊಂಡ್ಬಿಟ್ಟೆ. ಅದು ಆಕ್ಚುಲಿ ಪೋಸ್ಟ್ ತಗೊಂಡೋಗಿ, ದೊಡ್ಡದು ಆಕ್ಚುಲಿ ತಗೊಂಡೋಗ್ಬೇಕಿತ್ತು. ಅರ್ಜೆಂಟ್ ಅಲ್ಲಿ ಚಿಕ್ಕ ಪೋಸ್ಟ್ ತಗೊಂಡೋದೆ. ಅವ್ರಿಗೆ ಕೈ ನೋವು ಬಂತು ಸರ್. ಕೈ ಹಿಂಗ್ ಸೆಕೆಂಡ್ ಮಾಡಿ ಕೈ ನೋವು ಬಂತು. ಅವ್ರ ಅಕ್ಕನ ಮಗ ಚಂದುನ ಬಿಟ್ರು, ನೀನ್ ಸೆಕೆಂಡ್ ಮಾಡು, ಸ್ವಲ್ಪ ರೆಸ್ಟ್ ತಗೋತೀನಿ ಅಂತ ಹಿಂಗ್ ರಪ್ಪತ್ ಹಿಂಗ್ ತಿರುದ್ರು ಸರ್. ಕ್ರೌಡ್ ಫುಲ್ ಇತ್ತು. ನನ್ನ ನೋಡ್ಬಿಟ್ಟು, ಚಿನ್ನ ನೀನ್ ಯಾಕೋ ಅಲ್ಲಿ ನಿಂತಿದ್ಯಾ ಅಂತ ರಪ್ಪ ಅಂತ ಅವ್ರು ಹೇಳ್ಕೊಂಡ್ರು. ಸೂಪರ್ ಸರ್. ನೀನ್ ಯಾಕೆ ಅಲ್ಲಿ ನಿಂತಿದ್ಯಾ? ಏನ್ ಬೇಕು ಸರ್ ಅದಕ್ಕಿಂತ? ಇನ್ನೇನ್ ಬೇಕು ಸರ್? ಗೊತ್ತಿಡಿದ್ ನಮ್ಮನ್ನ ಕರೀತಾರೆ ಅಂದಾಗ ಸರ್, ಅವ್ರು ಇದಾರಲ್ಲ ಸರ್, ದರ್ಶನ್ ಸರ್ ಇದಾರಲ್ಲ, ಕಣ್ಣಲ್ಲೇ ನೋಡ್ತಾರೆ ಸರ್. ಅವರು ಕಣ್ಣಲ್ಲೇ ಕ್ಯಾಲ್ಕುಲೇಷನ್ ಹಾಕ್ತಾರೆ. ಗೊತ್ತಾ ನಿಮ್ಗೆ? ಅವ್ರಿಗೆ ಗೊತ್ತು ಈ ಹುಡ್ಗ ಕೆಲ್ಸ ಮಾಡ್ತಾನ, ಸಪೋರ್ಟ್ ಮಾಡ್ತಾರೆ. ಖಾಲಿ ಕೂತವನ ಕೇರೆ ಮಾಡಲ್ಲ, ಮೇಲೆ ಚೆನ್ನಾಗೇ ಮಾತಾಡ್ತಾರೆ. ಕಣ್ಣಲ್ಲಿ ಕ್ಯಾಲ್ಕುಲೇಷನ್ ಹಾಕ್ತಾರೆ ಅವರು. ಏಯ್ ಅಂದ್ರೆ ಸಾಕು, ನಾವ್ ಅಲ್ಲೇ ಅರ್ಥ ಮಾಡ್ಕೋಬೇಕು ಬಾಸ್ ಏನ್ ಹೇಳ್ತವ್ರೆ ಅಂತ. ನನಗೂ ಬೈದವ್ರೆ ತುಂಬಾ ಸಲ, ಇಲ್ಲ ಅಂತ ಹೇಳಲ್ಲ. ನಾನು ಒಂದ್ಸಲ ಬಾಸ್ ಅಂದಾಗ ಹೋದಾಗ, ಏ ಚಿನ್ನ ಅಷ್ಟೇ ಅಂದ್ರೆ ಮುಗೀತು. ನಾವು ಆಯ್ತು ಬಾಸ್ ಅಂದ್ರೆ ನಾವ್ ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಿ ಅವ್ರನ್ನ. ಅವ್ರು ಹೆಂಗೆ ಏನು ಅನ್ನೋದು ನಾನ್ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ ಸರ್. ಏನಕ್ಕೆ ಅಂತಂದ್ರೆ ಅವ್ರನ್ನ ಒಂದ್ 15 ಸಲ ಭೇಟಿ ಆಗಿರ್ಬೋದು ನಾನು, 15 ಟೈಮ್ಸ್. ಹೆಂಗೆ ಏನು, ಯಾವ ತರ ಮನುಷ್ಯ, ಒಳ್ಳೆತನ ಸರ್, ಎಲ್ಲಾ ಇದೆ ಸರ್. ಅದಪ್ಪ 2 ತರ ಹಿಡಿದಾರೆ. ಒಳ್ಳೆಯವ್ರು ಕೆಟ್ಟವ್ರು ಅಪ್ಪ. ನೀನ್ ಒಳ್ಳೇದಾಗಿದ್ರೆ ಪ್ರಾಣ ಕೊಡೋಕೆ ಕೊನೆವರೆಗೂ ಇರ್ತಾರೆ ನಿಮ್ ಜೊತೆ. ನಿನ್ಗೆ ಏನ್ ಬೇಕು ಅಂತ ಹೇಳ್ಬಿಡ್ತಾರ ಅವ್ರು. ನನಗೆ ಹೇಳವ್ರೆ, ಎಲ್ಲೂ ಹೇಳಿಲ್ಲ. ಆಕ್ಚುಲಿ ಈಗೀಗ ಎಲ್ರಿಗೂ ಗೊತ್ತಾಗ್ತಾ ಇದೆ ವಿಷಯಗಳು. ಸರ್, ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿಲ್ಲ ಸರ್ ಅಪ್ಪ, ಎಷ್ಟು ಜನಕ್ಕೆ ಸಹಾಯ ಮಾಡಿಲ್ಲ. ನಾನ್ ಕಣ್ಣಾರೆ ನೋಡಿದೀನಿ ಸರ್. ಮನೆ ಹತ್ರ ಬರ್ತಾರೆ ಸರ್, ಎಷ್ಟೋ ಜನ ಬರ್ತಾರೆ ಮನೆ ಹತ್ರ. ಅಣ್ಣ ಫೀಸ್ ಬೇಕು ಅಣ್ಣ, ಮನೇಲಿ ಕಾಯಿಲೆ ಅಣ್ಣ ಅಂತ ಬರ್ತಾರೆ. ಮನೇಲಿ ತೊಂದರೆ ಐತಣ್ಣ ಅಂತ. ಅವ್ರ ಕೈಲಿ ಏನಾಗುತ್ತೋ ಕೊಡ್ತಾರೆ ಸರ್. ಆಗಿಲ್ವಾ ಅವ್ರ ಕೈಯಲ್ಲಿ? ಅವ್ರಿಗೆ ಗೊತ್ತಿರೋ ಕಾಂಟ್ಯಾಕ್ಟ್ ಮಾಡ್ತಾರೆ MLA ಗಳು, ಯಾವ ಏರಿಯಾದಲ್ಲಿ ಅವ್ರ ಕೈಯಿಂದ ಸಹಾಯ ಮಾಡಿಸ್ತಾರೆ ಅವ್ರು. ಅದು ಒಂದೇ ಅವ್ರು ಮಾಡೋದು ಸರ್. ಆ ಪುಣ್ಯದ ಕೆಲಸ ಯಾರು ಮಾಡ್ತಾರೆ ಸರ್? ಈಗ ಆ ಪುಣ್ಯದ ಕೆಲಸ ಸ್ವಂತ ದುಡ್ಡದು. ಬೇರೆ ಅವ್ರ ಹತ್ರ ಇವ್ರ ಹತ್ರ ತಗೊಂಡ್ಬಂದು ಅವರು ಸಹಾಯ ಮಾಡಲ್ವಲ್ಲ. ಸ್ವಂತ ದುಡ್ಡು, ಅವ್ರು ದುಡ್ದಿರೋ, ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಅವ್ರು ಸಹಾಯ ಮಾಡ್ತಾರೆ. ಯಾರು ಸರ್ ಮಾಡ್ತಾರೆ? ಈಗ 10,000 ರೂಪಾಯಿ ಮಚ್ಚ, 10,000 ರೂಪಾಯಿ ಸಾಲ ಕೊಡೋ ಅಂದ್ರೆ ಯಾವನು ಮನೆಯವರೇ ಕೊಡಲ್ಲ ಸರ್. ಮನೆಯವರು 1,000 ಕೊಡು ಅಂದ್ರೆ ಕೊಡಲ್ಲ. ಮನೆಯವ್ರು ಅಂದ್ರೆ ನಾನು ಹೇಳ್ತಾ ಇರೋದು ಕೆಲವರು, ಎಲ್ರೂ ಇಲ್ಲ. ಫ್ಯಾಮಿಲಿನೇ ಸಪೋರ್ಟ್ ಮಾಡದೇ ಇರೋರು ಈ ವ್ಯಕ್ತಿ ಪಾಪ ಅಷ್ಟು ಜನಕ್ಕೆ ಸಹಾಯ ಮಾಡ್ತಾರಲ್ಲ, ದೊಡ್ಡ ವಿಷಯ ಸರ್ ಅದು. ಯಾರು ಮಾಡಲ್ಲ. ಆ ಅಪ್ಪನ ತರ ಯಾರು ಮಾಡಲ್ಲ. ಆ ಅಪ್ಪನ ತರ ಪೂಜೆನೂ ಯಾರು ಮಾಡಲ್ಲ. ಆಮೇಲೆ ಆ ಅಪ್ಪನ ತರ ದಾನ ಧರ್ಮ ಯಾರು ಮಾಡಲ್ಲ. ಪ್ರಾಣಿಗಳು ಸಾಕ್ತಾರಲ್ಲ ಸರ್, ಪಕ್ಷಿ ಪ್ರಾಣಿ, ಇವೆಲ್ಲ ಪುಣ್ಯದ ಕೆಲಸ ಸರ್. ಎಷ್ಟೋ ಜನ್ಮದ ಪುಣ್ಯ ಇವೆಲ್ಲ. ಏನೋ ಕೆಟ್ಟಗಳಿಗೆ ಗೊತ್ತಿಲ್ಲ ನನಗೆ. ನನ್ನ ಪ್ರಕಾರ ಅವರು ಗೋಲ್ಡ್. ಈಗ ದರ್ಶನ್ ಅವ್ರ ಜೊತೆಗಿನ ಒಡನಾಟದ ಬಗ್ಗೆ ನೀವು ಹೇಳಿದ್ರಿ. ಸುಮಾರು ಒಂದು 15 ಸಲ ಭೇಟಿ ಮಾಡಿದೀನಿ ಅವ್ರನ್ನ, ನಾನು ಬೇರೆ ತರದಲ್ಲೇ ನೋಡಿದೀನಿ ಅಂತ. ಸೊ ಅಭಿಮಾನಿಗಳು ಕೂಡ ಅಷ್ಟೇ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಬೇರೆ ಸ್ಟಾರು, ಬೇರೆ ಕ್ಯಾಟಗರಿ ವೈಸ್ ಫ್ಯಾನ್ ಬೇಸ್ ನ ನೋಡಿದಾಗ ಅದೇ ಬೇರೆ ತರ. ಬಟ್ ದರ್ಶನ್ ಮತ್ತೆ ಈ ಡಿ ಬಾಸ್ ಅವರ ಅಭಿಮಾನಿ ಬಳಗ ಅಂತ ಹೇಳಿದ್ರೆ ಅದು ನಾವು ಕಣ್ಣಲ್ಲಿ ನೋಡ್ತಾ ಇದೀವಿ ಇವತ್ತೇನು ಅಂತ. ಯಾಕಂದ್ರೆ ಅವ್ರು ಆರಾಧಿಸುವಂತ ದೈವ ಏನೇ ಆಗಿದ್ರು ಕೂಡ ಅದು ನನ್ನವರು ಅನ್ನೋದು ಅದು ರಕ್ತದಲ್ಲೇ ಬಂದ್ಬಿಟ್ಟಿದೆ ಎಲ್ರಿಗೂ. ಅಷ್ಟೊಂದು ಅಭಿಮಾನ ಇರುತ್ತೆ. ಸೊ ಅಭಿಮಾನಿಗಳ ಬಗ್ಗೆ ಏನ್ ಹೇಳ್ತೀರಾ ನೀವು? ಸರ್, ಅವ್ರ ದೇವ್ರು ಸರ್ ನಮ್ಗೆ. ಯಾಕಂದ್ರೆ ನಾನಿವತ್ತು ಈ ಮಟ್ಟಿಗೆ ನಾನು ಇಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ನೀವೇ ನನ್ನನ್ನು ಕೂರಿಸ್ಕೊಂಡಿಲ್ಲ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಅಂದ್ರೆ ಎಲ್ಲ ಅವ್ರಿಗೆ ಸಲ್ಲಬೇಕು. ಅಭಿಮಾನಿಗಳು, ದರ್ಶನ್ ಸರ್ ಅಭಿಮಾನಿಗಳಿಗೆ ಅವರ ಫ್ಯಾನ್ ಪೇಜ್ಗಳೈತೆ ಸರ್. ಒಂದಿಷ್ಟು ಫ್ಯಾನ್ ಪೇಜ್ಗಳಿದೆ. ಎಷ್ಟು ಶೇರ್ ಮಾಡ್ತಾರೆ ಗೊತ್ತಾ ಸರ್ ಒಂದ್ ಹಾಡ್ನ? ಅಣ್ಣ ನಮ್ ಬಾಸ್ಗೋಸ್ಕರ ಹಾಡ್ ಮಾಡ್ತೀಯ ವರ್ಷ ನೀನು, ನಾವು ಸಪೋರ್ಟ್ ಮಾಡ್ತೀವಣ್ಣ. ಯಾರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಡಿಪ್ರೆಷನ್ ಹೋಗ್ಬೇಡಿ. ನೀವು ಡಿಪ್ರೆಷನ್ ಹೋಗಂಗಿಲ್ಲ.
ನಾವಿದೀವಣ್ಣ, ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಾ, ಬಾಸ್ ಅಭಿಮಾನಿಗಳಿದೀವಲ್ಲ, ನಾವಿದ್ದಾಗ ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಾ ಅಂತಾರ ಸರ್ ಅವ್ರು ಫೋನ್ ಮಾಡ್ಬೇಕಪ್ಪ. ಹೌದು ಸರ್ ಅಷ್ಟ್ ಪ್ರೀತಿ ಯಾರು ಕೊಡ್ತಾರೆ ಹೇಳಿ? ಹೌದು ಖಂಡಿತ. ಯಾರು ಕೊಡಲ್ಲ ಸರ್. ಯಾರು, ನಾನು ಹೇಳಿದ್ನಲ್ಲ ಆಗ್ಲೇನೆ, ಯಾರು ಬಂದ್ ನಮ್ಗೆ ಸಪೋರ್ಟ್ ಮಾಡಲ್ಲ. ದರ್ಶನ್ ಅಭಿಮಾನಿಗಳು ಅಷ್ಟು ಸಪೋರ್ಟ್ ಮಾಡವ್ರೆ ನನ್ಗೆ. ದರ್ಶನ್ ಸರ್ ಫ್ಯಾನ್ ಪೇಜ್ಗಳು ಎಷ್ಟು ಸಪೋರ್ಟ್ ಮಾಡಿದಾರೆ ಗೊತ್ತಾ ಸರ್, ನನ್ಗೆ ಹೇಳ್ಬಾರ್ದು ಅದೆಲ್ಲ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಲ್ಲ ಕೈ ಮುಗಿದು ಹೇಳ್ಬೋದು ನಾನು. ಫೈನಲ್ ಆಗಿ ನಾನು ಕೈ ಮುಗಿದು ಥ್ಯಾಂಕ್ ಯು ಅಪ್ಪ, ನಮ್ಗೆ ಇದೆಲ್ಲ ಮಾಡ್ಕೊಟ್ಟಿದ್ದಕ್ಕೆ, ಪ್ರಮೋಟ್ ಮಾಡ್ಕೊಟ್ಟಿದ್ದಕ್ಕೆ, ಈ ಸೀಟಲ್ಲಿ ಕೂರ್ಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಬೇಕು ಅವ್ರಿಗೆ. ಬಹಳ ನಿಜವಾಗ್ಲು ಮಾತಲ್ಲೇ ನನ್ಗೆ ಅರ್ಥ ಆಗ್ತಾ ಇದೆ ಅವ್ರ ಕಡೆಯಿಂದ ನಿಮ್ಗೆ ಎಷ್ಟು ಬೆಂಬಲ ಸಿಕ್ಕಿದೆ, ನೀವೇನೋ ಒಂದ್ ಮಾಡೋದಕ್ಕೆ ಯಾವ ತರ ಅವರು ದಾರಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಸರ್ ಹಾಗೇನೆ ಈಗ ದರ್ಶನ್ ಅವರ ಸಾಂಗ್ಗಳನ್ನ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಪ್ರತಿಯೊಬ್ಬರಿಗೂ ಒಂದು ಗುರಿ ಇರ್ತದೆ, ನಾನು ಏನಾದ್ರು ಒಂದು ಫ್ಯೂಚರ್ ಅಲ್ಲಿ ಹಿಂಗ್ ಮಾಡ್ಬೇಕು ಅಂತ. ಸುಪ್ರೀತ್ ಗಾಂಧಾರ್ ಅವ್ರಿಗೆ ಏನ್ ಗುರಿ ಹಾಕಿದ್ರೆ? ದೊಡ್ಡದು ಇಟ್ಕೊಂಡ್ಬಿಟ್ಟಿದೀನಿ ಸರ್ ಈಗ. ಸಣ್ಣ ಪುಟ್ಟದೆಲ್ಲ ಇಟ್ಕೊಂಡಿಲ್ಲ ಈಗ, ಬಹಳ ದೊಡ್ಡ ಗುರಿ ಇಟ್ಕೊಂಡಿದೀನಿ. ಸೊ ಮನ್ಸಲ್ಲಿ ನಾನು ಏನು ಅನ್ಕೊಂಡಿಲ್ಲ ಈಗ ಸದ್ಯಕ್ಕೆ. ದೇವ್ರು ಎಲ್ಲಿ ಕರ್ಕೊಂಡೋಗಿ ನನ್ನ ಬಿಡ್ತಾನೆ ಅದು ನಾನು ನಂಬಿಬಿಟ್ಟಿದೀನಿ. ನಾನು ಹಂಗಾಗ್ಬೇಕು ಅದೆಲ್ಲ ಇಲ್ವೇ ಇಲ್ಲ. ಒಬ್ಬ ಸಿಂಗರ್ ಆಗಿದ್ದೀನಿ, ಮ್ಯೂಸಿಷಿಯನ್ ಆಗಿದ್ದೀನಿ, ನೆಕ್ಸ್ಟ್ ಆಕ್ಟ್ ಕೂಡ ಮಾಡ್ಬೇಕು ಅಂತಿದ್ದೀನಿ. ಒಂದ್ ಸಾಂಗ್ ಮಾಡಿದೀನಿ ಆಕ್ಟಿಂಗು. ನೆಕ್ಸ್ಟ್ ದೊಡ್ಡ ಮಟ್ಟಿಗೆ ಸರ್ ಒಂದ್ ಒಳ್ಳೆ ಸಾಂಗ್ ಮಾಡ್ಬೇಕು ಅಂತಿದ್ದೀನಿ. ಎಷ್ಟೋ ಜನಕ್ಕೆ ಕಾಮನ್ ಆಡಿಯನ್ಸ್ಗೆ ಸುಪ್ರೀತ್ ಗಾಂಧಾರ ಅನ್ನೋದು ಗೊತ್ತಿಲ್ಲ. ಆ ಸುಪ್ರೀತ್ ಗಾಂಧಾರ ಅನ್ನೋದನ್ನ ಹುಡುಕ್ಬೇಕು ಗೂಗಲ್ ಅಲ್ಲಿ. ಸುಪ್ರೀತ್ ಗಾಂಧಾರ ಯಾರು, ಈ ಹುಡುಗ ಯಾರು ಅನ್ನೋದು ಹುಡುಕ್ಬೇಕು ನನಗೆ. ಆ ಹುಡುಕೋ ಮಟ್ಟಿಗೆ ನಾನು ಆಗ್ಬೇಕು ಈ ವರ್ಷದಲ್ಲಿ. ಈ ವರ್ಷ ಡಿಸೆಂಬರ್ ಒಳಗಡೆ ಅದನ್ನ ನಾನು ಮಾಡ್ಬೇಕು ಅನ್ನೋ ಡಿಸೈಡ್ ಮಾಡ್ಬಿಟ್ಟಿದೀನಿ. ಮಾಡ್ತೀನಿ ಖಂಡಿತ ಸರ್. ಎಲ್ಲದಕ್ಕೂ ಒಂದೊಂದು ಕಾಲ ಅಂತ ಬರುತ್ತೆ, ಅವಕಾಶಗಳು ಬರುತ್ತೆ, ಬಂದಾಗ ಟಕ್ಕಂತ ಅದನ್ನ ಇಟ್ಕೊಬೇಕಷ್ಟೇ. ಸೊ ಇತ್ತೀಚೆಗೆ ನಡೆದಂತ ಕೆಲ ಬೆಳವಣಿಗೆಗಳು ಡಿ ಬಾಕ್ಸ್ ಅವ್ರದ್ದು, ಸೊ ಅದ್ರ ಬಗ್ಗೆ ತಮ್ಗೆ ಎಷ್ಟು ಬೇಸರ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈಗ ಸದ್ಯಕ್ ಮಟ್ಟಿಗೆ ಏನು ಹೇಳಕ್ಕಾಗಲ್ಲ ಸರ್ ಅದ್ರ ಬಗ್ಗೆ. ಯಾಕಂದ್ರೆ ಬಾಸ್ ಒಳಗಡೆ ಇದ್ದಾರೆ. ನಮಗೇನಂದ್ರೆ ಅವ್ರನ್ನ ದಿನಾ ನೆನ್ಸ್ಕೊಂಡು ನಮ್ಗೆ ಬೇಜಾರಾಗ್ಬಿಟ್ಟಿದೆ ಈಗ. ಯಾಕಂದ್ರೆ ಈಗ ಆಲ್ಮೋಸ್ಟ್ 14-15 ದಿನ ಆಗೋಯ್ತು, ಇನ್ನೂ ಜಾಸ್ತಿನೇ ಆಗೋಯ್ತು ಅವ್ರನ್ನ ನಾವು ಇದ್ ಮಾಡಿ ಮೀಟ್ ಮಾಡ್ದಿರ. ಆಕ್ಚುಲಿ ಮೀಟ್ ಮಾಡ್ಬೇಕು ಅಂತ ಇತ್ತು ನನಗೆ. ಡೆವಿಲ್ ಶೂಟಿಂಗ್ ಹೋಗ್ಬೇಕು, ಮೀಟ್ ಮಾಡ್ಬೇಕು ಅಂತ ಇತ್ತು ನನಗೆ. ಸೊ ಅಷ್ಟೊತ್ತಿಗೆ ಹಿಂಗಾಗೋಯ್ತು. ಬಾಸ್ ಹೇಳಿದ್ರು ನನಗೆ, ಚಿನ್ನ ಮನೆಗೆ ಬಂದ್ಬಿಡು, ಇಲ್ಲ ಡೆವಿಲ್ ಶೂಟಿಂಗ್ ಬಂದ್ಬಿಡು, ನೋಡ್ಬೇಕಾದ್ರೆ ನಾವು ಫೋನ್ ಮಾಡ್ಕೊಂಡ್ ಬಂದ್ಬಿಡು ಅಂತ. ಸೊ ಅಷ್ಟಕ್ಕೆ ಆ ಟೈಮ್ಗೆ ಹಿಂಗಾಗೋಯ್ತಲ್ಲ ಅನ್ನೋದು ನಮಗ್ ಬಹಳ ಬೇಜಾರು. ನಮ್ಗೆ ಸರ್ ಎಕ್ಸ್ಪೆಷಲಿ ನಾನು, ದರ್ಶನ್ ಸರ್ ಅಭಿಮಾನಿಗಳು ಎಲ್ಲರೂ ಬೇಜಾರಲ್ಲೇ ಇರೋದು ಇವತ್ತು. ನಾವು ಊಟ ಕರೆಕ್ಟಾಗಿ ಮಾಡ್ತಾ ಇಲ್ಲ, ನಿದ್ದೆ ಕರೆಕ್ಟಾಗಿ ಮಾಡ್ತಾ ಇಲ್ಲ. ನಮ್ಗೊಂಥರ ಬೇಜಾರು ಸರ್. ನಮ್ ಬಾಸ್ ಒಳಗಡೆ ಇದಾರಲ್ಲ, ನಮ್ಗೆ ಜೀವ ಕೊಟ್ಟವ್ರು ಒಳಗಡೆ ಇದಾರಲ್ಲ, ನಾವ್ ಹೆಂಗ್ ಸರ್ ಹೆಂಗಿರಕ್ಕಾಗತ್ತೆ ನಮ್ ಕೈಲಿ ಹೇಳಿ ನೀವೇ? ಆಗಲ್ಲ ನಮ್ ಕೈಲಿ ಇರಕ್ಕೆ. ಅದಷ್ಟು ಬೇಗ ಅವರು, ನಾನು ದೇವರಲ್ಲಿ ಡೈಲಿ ಕೇಳ್ಕೊಂತೀನಿ, ಅದಷ್ಟು ಬೇಗ ಇದರಿಂದ ಎಲ್ಲ ಪಾರ್ ಮಾಡಿ ತಾಯಿ ಅವ್ರನ್ನ ಬೇಗ ಸಿನಿಮಾ ಮಾಡ್ಲಿ. ಫಸ್ಟ್ ಬಂದು ಡೆವಿಲ್ ಶೂಟಿಂಗ್ ಸ್ಟಾರ್ಟ್ ಆಗ್ಬೇಕು ನನಗೆ. ಎಲ್ಲಾ ಅಭಿಮಾನಿಗಳು ವೇಟ್ ಮಾಡ್ತಾರೆ ಅದಕ್ಕೆ ಸರ್. ಡೆವಿಲ್ ಶೂಟಿಂಗ್ ಶುರು ಆಗ್ಬೇಕು, ಡೆವಿಲ್ ಸಿನಿಮಾ ಆದಷ್ಟು ಬೇಗ ಈ ವರ್ಷದಲ್ಲೇ ಬಂದ್ಬಿಡ್ಬೇಕು ಅನ್ನೋದು ನಮ್ಗೆ ಕನಸು. ಬಟ್ ಏನ್ ಮಾಡಲ್ಲ, ನೋವಿನ ಸಂಗತಿ ಈಗ.